ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. 4 ಜನ ಫ್ರೆಂಡ್ಸ್ ಬೇರೆ ಬೇರೆ ಡಿಫ್ರೆಂಟ್ ಸಿಟಿಯಿಂದ ವಿಡಿಯೋ ಕಾಲ್ ನಲ್ಲಿ ಕನೆಕ್ಟ್ ಆಗ್ತಾರೆ. ಹೀಗಿರುವಾಗ ಚಿತ್ರದ ಹೀರೋ ಈ ವಿಡಿಯೋ ಕಾಲ್ ನಲ್ಲೇ ಒಂದು ಹುಡುಗಿನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಒಂದಿನ ಇವನು ಲವ್ ಮಾಡ್ತಿದ್ದ ಹುಡುಗಿ ಹಾಗೇನೆ ಇವನ್ ಫ್ರೆಂಡ್ ಮೇಲೆ ಯಾರೋ ಸ್ಟ್ರೇಂಜರ್ ಅಟ್ಯಾಕ್ ಮಾಡ್ತಾನೆ. ಅವನ್ ಯಾಕೆ ಹೀರೋ ಲವರ್ ಮೇಲೆ ಅಟ್ಯಾಕ್ ಮಾಡ್ದ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ WWW. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ 3 months ಬ್ಯಾಕ್ ಏನಾಯ್ತು ಅನ್ನೋ ಫ್ಲಾಶ್ ಬ್ಯಾಕ್ ಶುರುವಾಗುತ್ತೆ. ಈಗ ಚಿತ್ರದ ಹೀರೋ ಆಗಿರೋ ವಿಶ್ವ ಕ್ರಿಸ್ಟಿ ಅನ್ನೋ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನು 2 ಫ್ರೆಂಡ್ಸ್ ಕೂಡ ಜಾಯಿನ್ ಆಗ್ತಾರೆ. ಇವರು 4 ಜನ 4 ಡಿಫ್ರೆಂಟ್ ಸಿಟಿಯಿಂದ ಕನೆಕ್ಟ್ ಆಗಿದ್ದಾರೆ. ವಿಶ್ವ ಹೈದರಾಬಾದ್, ಕ್ರಿಸ್ಟಿ ಬೆಂಗಳೂರು, ಸದಾ ಚೆನ್ನೈ, ಹಾಗೇನೆ ಅಶ್ರಫ್ ಡೆಲ್ಲಿ. ಆಕ್ಚುಲಿ ವಿಶ್ವಂಗೆ ಇವ್ರು 3 ಜನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ವಿಶ್ವ ಹೇಳ್ತಾನೆ, ಈಗ ನಾವು ಕ್ರ್ಯಾಕ್ ಮಾಡ್ತಿರೋ ಡೀಲ್ ತುಂಬಾ ದೊಡ್ಡದು, ಡೇಟ್ ಅಂಡ್ ಟೈಮ್ ನ ಚೇಂಜ್ ಮಾಡಿ ಲಾಗಿನ್ ಆಗಿ ಅಂತ. ಅಷ್ಟರಲ್ಲಿ ಇವ್ರಗಳ ಸಿಸ್ಟಮ್ ನಲ್ಲಿ ಏನೋ ಪ್ರಾಬ್ಲಮ್ ಶುರು ಆಗುತ್ತೆ. ವಿಶ್ವ ಹೇಳ್ತಾನೆ, ನಮ್ ಕಂಪನಿನ ಟಾರ್ಗೆಟ್ ಮಾಡಿ ಯಾರೋ ಮಾಲ್ವೇರ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಸಿಸ್ಟಮ್ ಒಳಗಡೆ ವೈರಸ್ ಬಿಟ್ಟು ಟೋಟಲ್ ಸಿಸ್ಟಮ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಬಾಟ್ ನ ಕ್ಲೋಸ್ ಮಾಡಿ ಇರೋ ಡೀಟೇಲ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡಿ ಅಂತ ಹೇಳಿದ್ರಿಂದ ಉಳಿದವರು ಹಾಗೇನೆ ಮಾಡ್ತಾರೆ. ಇದ್ರಿಂದ ಸಿಸ್ಟಮ್ ನ ಡಿಸ್ಟ್ರಾಯ್ ಮಾಡೋಕೆ ಟ್ರೈ ಮಾಡ್ತಿದ್ದವನು ಏನು ಮಾಡೋದಕ್ಕಾಗಲ್ಲ. ಅಂದ ಹಾಗೆ ಈ ವ್ಯಕ್ತಿ ಯಾಕೆ ಅವ್ರ ಸಿಸ್ಟಮ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ವಿಶ್ವ ಹೇಳ್ತಾನೆ, ಲಾಸ್ಟ್ 6 months ಅಲ್ಲಿ ಇದು 2ನೇ ಸಲ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ನಾವೆಲ್ಲ ಕೇರ್ಫುಲ್ ಆಗಿರ್ಬೇಕು ಅಂತ. ಹಾಗೇನೆ ವಿಶ್ವಂಗೆ ಶ್ರೀನಿ ಅನ್ನುವ ಮತ್ತೊಬ್ಬ ಫ್ರೆಂಡ್ ಇದ್ದಾನೆ. ಅವನು ಟೈಮ್ ಸಿಕ್ದಾಗ್ಲೆಲ್ಲ ಇವನ್ ರೂಮಿಗೆ ಬಂದು ಫುಲ್ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಕ್ರಿಸ್ಟಿಗೆ ಒಬ್ಳು ರೂಮ್ ಮೇಟ್ ಇದ್ದಾಳೆ. ಅವಳು ವಾಯ್ಸ್ ಕೇಳಿನೇ ವಿಶ್ವಂಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಕ್ರಿಸ್ಟಿ ರೂಮ್ ಡೋರ್ ಹತ್ರನೇ ಹೋಗಿ ಮಾತಾಡ್ತಾ ಇರೋದ್ರಿಂದ ವಿಶ್ವಂಗೆ ಅವಳ ಮುಖ ನೋಡೋದಕ್ಕೆ ಆಗ್ತಿಲ್ಲ. ಅಶ್ರಫ್ ಅಂಡ್ ಸದಾ ಯಾವಾಗಾದ್ರೂ ಒಂದ್ಸಲ ಮಾತ್ರ ವಿಡಿಯೋ ಕಾಲ್ ನಲ್ಲಿ ಕನೆಕ್ಟ್ ಆದ್ರೆ ಕ್ರಿಸ್ಟಿಯನ್ ವಿಶ್ವ ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾರೆ. ಈಗ ವಿಶ್ವ ಕ್ರಿಸ್ಟಿನ ಕೇಳ್ತಾನೆ, ಯಾವಾಗ್ಲೂ ನಿನ್ ಫ್ರೆಂಡ್ ಜೊತೆ ಡೋರ್ ಹತ್ರನೇ ಮಾತಾಡ್ ಕಳಿಸ್ಬಿಡ್ತೀಯ, ಅಟ್ಲೀಸ್ಟ್ ನಿನ್ ರೂಮ್ ಒಳಗಡೆ ಕರೆದ್ರೆ ನಾನ್ ಕೂಡ ಅವಳ ಮುಖ ನೋಡ್ಬೋದಿತ್ತು. ಅವಳ ಸೋಷಿಯಲ್ ಮೀಡಿಯಾ ಡೀಟೇಲ್ ಹೇಳು ಅಂತ. ಕ್ರಿಸ್ಟಿ ಯೂಸರ್ ID ಹಾಗೇನೆ ಅವಳ ಹೆಸರು ಮಿತ್ರ ಅಂತ ಹೇಳ್ತಾಳೆ. ವಿಶ್ವ ಅವಳ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಚೆಕ್ ಮಾಡಿದಾಗ ಮಿತ್ರ ಅವಳ ಫೋಟೋಸ್ ಏನು ಅಪ್ಲೋಡ್ ಮಾಡಿಲ್ಲ, ಬದಲಾಗಿ ಅವಳು ಮಾಡಿರೋ ಪೇಂಟಿಂಗ್ಸ್ ಗಳು ಮಾತ್ರ ಅಪ್ಲೋಡ್ ಆಗಿದೆ. ಈಗ ಕ್ರಿಸ್ಟಿ ಹತ್ರ ಸೋಷಿಯಲ್ ಮೀಡಿಯಾನಲ್ಲಿ ಅವಳು ಫೋಟೋಸ್ ಏನು ಅಪ್ಲೋಡ್ ಮಾಡಿಲ್ಲ ಅಂತ. ಆಗ್ಲೇ ಮಿತ್ರ ವಾಯ್ಸ್ ಕೇಳಿಸುತ್ತೆ. ಕ್ರಿಸ್ಟಿ ಹತ್ರ ಚಾರ್ಜರ್ ಕೇಳ್ತಾ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡಿದ್ದ ವಿಶ್ವ ಅವಳನ್ನ ನಿನ್ ರೂಮ್ ಒಳಗಡೆ ಕರಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಗ ಕ್ರಿಸ್ಟಿ ಅಲ್ಲಿದೆ ನೋಡು ಅಂತ ಹೇಳಿದ್ರಿಂದ ಫಸ್ಟ್ ಟೈಮ್ ಮಿತ್ರನ ನೋಡಿ ವಿಶ್ವಂಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ವಿಶ್ವ ತನ್ನ ರೂಮ್ ಮೇಟ್ ಆಗಿರೋ ಮಿತ್ರನ ಲವ್ ಮಾಡ್ತಿರೋ ವಿಷಯನ ಕ್ರಿಸ್ಟಿ ಉಳಿದಿರೋ ಫ್ರೆಂಡ್ಸ್ಗೂ ಹೇಳ್ತಾಳೆ. ಫ್ರೆಂಡ್ಸ್ ಎಲ್ಲ ಇಷ್ಟು ಬೇಗ ಲವ್ ಆಗೋಯ್ತಾ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಹಾಗೇನೆ ವಿಶ್ವ ಮಿತ್ರನ ನನ್ಗೆ ಪರಿಚಯ ಮಾಡಿಸು ಅಂತ ಕ್ರಿಸ್ಟಿಗೆ ಹೇಳ್ತಾನೆ. ಅವಳು ಕೂಡ ಒಪ್ಕೊಂಡು ಪರಿಚಯ ಮಾಡಿಸ್ತಾಳೆ. ವಿಶ್ವ ಹೇಳ್ತಾನೆ, ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ. ಮಿತ್ರ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ವಿಶ್ವ ಫುಲ್ ಹ್ಯಾಪಿ. ಹೇಗಾದ್ರೂ ಇವಳನ್ನ ಪಟಾಯಿಸಿ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಒಂದಿನ ಕ್ರಿಸ್ಟಿಗೆ ವಿಡಿಯೋ ಕಾಲ್ ಮಾಡಿದಾಗ ಮಿತ್ರ ರಿಸೀವ್ ಮಾಡಿ ಅವಳು ರೆಸ್ಟ್ ರೂಮ್ ನಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ. ಇದೇ ಒಳ್ಳೆ ಚಾನ್ಸ್ ಅಂತ ವಿಶ್ವ ಮಿತ್ರ ಬಗ್ಗೆ ಕೇಳ್ತಾನೆ. ಮಿತ್ರ ಹೇಳೋ ಪ್ರಕಾರ ಅವಳು ಟೆಕ್ಸ್ಟೈಲ್ ಡಿಸೈನ್ ಮಾಡ್ತಾಳೆ. ಹಾಗೇನೆ ಟೈಮ್ ಸಿಕ್ಕಿದಾಗ ಪೇಂಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳಂತೆ. ವಿಶ್ವ ಪೇಂಟಿಂಗ್ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಷ್ಟರಲ್ಲಿ ಕ್ರಿಸ್ಟಿ ಬರ್ತಾಳೆ. ನೀವೇನು ವರ್ಕ್ ಮಾಡ್ತಾ ಇರೋದು ಅಂತ ಮಿತ್ರ ಕೇಳ್ದಾಗ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೆ HR ಆಗಿದ್ದೀನಿ, ತುಂಬಾ ಜನರಿಗೆ ಜಾಬ್ ಆಫರ್ ಮಾಡ್ತೀನಿ ಅಂತ. ಈವ್ನಿಂಗ್ ಫ್ರೆಂಡ್ಸ್ ಗೆ ಈ ವಿಷಯ ಹೇಳ್ದಾಗ ನೀನು HR ಅಂತ ಎಲ್ಲ ನಗ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಮತ್ತೆ ಮಿತ್ರ ವಿಶ್ವ ಜೊತೆ ಮಾತಾಡ್ತಾಳೆ. ನೀವು HR ಅಲ್ವಾ, ನನ್ ಬ್ರದರ್ಗೆ ಒಂದು ಜಾಬ್ ಕೊಡ್ಸಿ ಅಂತ. ವಿಶ್ವಂಗೆ ಏನ್ ರಿಪ್ಲೈ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ನಿಮ್ ಬ್ರದರ್ದು CV ಕಳ್ಸಿ, ಹಾಗೇನೆ ನಿಮ್ ನಂಬರ್ ಕೊಡಿ ಅಂತ ಕೇಳ್ತಾನೆ. ಮಿತ್ರ ಕೂಡ ನಂಬರ್ ಜೊತೆಗೆ CV ಕೂಡ ಕಳಿಸ್ತಾಳೆ. ಈಗ ಫ್ರೆಂಡ್ಸ್ ಎಲ್ಲ ಸೇರಿ ಮಿತ್ರ ಬ್ರದರ್ಗೆ ಜಾಬ್ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ವಿಶ್ವ HR ಅಂತ ಹೇಳಿರೋದ್ರಿಂದ ಜಾಬ್ ಕೊಡ್ಸಿಲ್ಲ ಅಂದ್ರೆ ಮಿತ್ರಗೆ ಇವನ್ ಮೇಲೆ ಡೌಟ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಮಿತ್ರ ಅವ್ರ ಬ್ರದರ್ ಜೊತೆ ಒಂದ್ಸಲ ಮಾತಾಡಿ ಕೊನೆಗೊಂದು ಕಂಪ್ನಿನಲ್ಲಿ ಇಂಟರ್ವ್ಯೂನ ಫಿಕ್ಸ್ ಮಾಡಿ ಅಟೆಂಡ್ ಆಗೋದಕ್ಕೆ ಹೇಳ್ತಾರೆ. ಇದ್ರಿಂದ ಮಿತ್ರ ಫುಲ್ ಹ್ಯಾಪಿ. ಹಾಗೇನೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದ ಮಿತ್ರ ಅವ್ರ ಅಣ್ಣ ಸೆಲೆಕ್ಟ್ ಆಗಿರೋದಾಗಿ ಹೇಳ್ತಾನೆ. ಇದ್ರಿಂದ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಕಟ್ ಮಾಡಿದ್ರೆ ರಾತ್ರಿ ಕ್ರಿಸ್ಟಿ ವಿಶ್ವಂಗೆ ವಿಡಿಯೋ ಕಾಲ್ ಮಾಡ್ತಾಳೆ. ನೋಡಿದ್ರೆ ಕಾಲ್ ಮಾಡಿರೋದು ಮಿತ್ರ, ಅದು ಕೂಡ ರಾತ್ರಿ 1:30ಕ್ಕೆ. ವಿಶ್ವ ಕೇಳ್ತಾನೆ, ಕ್ರಿಸ್ಟಿ ನಿದ್ದೆ ಮಾಡ್ಬಿಟ್ಲಾ, ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ದೀಯಾ ಅಂತ. ಮಿತ್ರ ಹೇಳ್ತಾಳೆ, ಅವಾಗ್ಲೇ ಎಲ್ಲ ಇದ್ದಿದ್ರಿಂದ ಕಂಫರ್ಟೇಬಲ್ ಆಗಿ ಮಾತಾಡೋದಕ್ಕೆ ಆಗ್ಲಿಲ್ಲ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂನು ಕಮ್ಮಿನೇ.
ಜಾಬ್ ಅನ್ನೋದು ನಮ್ ಫ್ಯಾಮಿಲಿಗೆ ತುಂಬಾ ಮುಖ್ಯ ಆಗಿತ್ತು. ನಮ್ ತಂದೆ GMC ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಟೆಕ್ನಿಕಲ್ ಹೆಡ್ ಆಗಿದ್ರು. ಆದ್ರೆ ಒಂದಿನ ಸೈಬರ್ ಅಟ್ಯಾಕ್ ನಡೀತು. ಪೂರ್ತಿ ಇಂಟರ್ನಲ್ ಕಂಪ್ಯೂಟರ್ ನ ಜಾಮ್ ಮಾಡ್ಬಿಟ್ರು. ಪೊಲೀಸ್ನವರು IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿ ನೋಡಿದಾಗ ನಮ್ ತಂದೆಯವ್ರ ಸಿಸ್ಟಮ್ ಇಂದಾನೆ ಬಂದಿದೆ ಅನ್ನೋದು ಗೊತ್ತಾಗಿದ್ರಿಂದ ಪೊಲೀಸ್ನವರು ಆಕ್ಷನ್ ತಗೊಂಡ್ರು. ನಮ್ ತಂದೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟೇ ಹೇಳಿದ್ರೂನು ಅವರು ಕೇಳಲೇ ಇಲ್ಲ. ಇದೇ ಟೆನ್ಷನ್ ನಲ್ಲಿ ಅವ್ರಿಗೆ ಸ್ಟ್ರೋಕ್ ಹೊಡಿತು. ಡಾಕ್ಟರ್ ಹೇಳಿದ್ರು ಇನ್ಮೇಲೆ ನಿಮ್ಮಿಂದ ಕೆಲಸ ಮಾಡೋದಕ್ಕಾಗಲ್ಲ ಅಂತ. ಅವರು ಕೆಲಸ ಮಾಡ್ತಾ ಇದ್ದಿದ್ರಿಂದಾನೆ ನಮ್ ಜೀವನ ನಡೀತಾ ಇತ್ತು. ಇದ್ದ ಸೇವಿಂಗ್ಸ್ ನಲ್ಲಿ ಹೇಗೋ ಸ್ವಲ್ಪ ದಿನ ಜೀವನ ನಡೆಸಿದ್ವಿ. ನಮ್ಮ ಅಣ್ಣ ಮಾಡಿರೋ ಸ್ಪೆಷಲೈಸೇಷನ್ಗೆ ಇಂಡಿಯನ್ ಜಾಬ್ ಸಿಗ್ಲಿಲ್ಲ. ಬೇರೆ ದಾರಿ ಇಲ್ದೆ ನಾನ್ ಕೂಡ ಸ್ಟಡಿ ನಿಲ್ಸಿ ಪಾರ್ಟ್ ಟೈಮ್ ಜಾಬ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೀನು ನಮ್ಮ ಅಣ್ಣಂಗೆ ಜಾಬ್ ಕೊಡ್ಸಿ ತುಂಬಾ ಹೆಲ್ಪ್ ಮಾಡಿದ್ಯಾ ಅಂತ. ಇದನ್ ಕೇಳಿ ಅಪ್ಸೆಟ್ ಆಗಿದ್ದ ವಿಶ್ವ, ನಾನು ಇಂಟರ್ವ್ಯೂ ಅರೇಂಜ್ ಮಾಡ್ದೆ ಅಷ್ಟೇ. ನಿಮ್ಮ ಅಣ್ಣನಿಗೆ ಇದ್ದ ಟ್ಯಾಲೆಂಟ್ ಇಂದಾನೆ ಜಾಬ್ ಸಿಕ್ಕಿದೆ. ನನ್ಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ನೀನ್ ಆರಾಮಾಗಿರು, ಅಳ್ಬೇಡ ಅಂತ. ಇವ್ನ್ ಮಾತಾಡ್ತಿರೋ ರೀತಿ ನೋಡಿ ಇವಳಿಗೂ ಅವನ್ ಮೇಲೆ ಇಷ್ಟ ಆಗುತ್ತೆ. ಆದ್ರೆ ಲವ್ ಮಾಡ್ತಿದ್ದಾಳ ಅಂತ ಗೊತ್ತಿಲ್ಲ. ಬಟ್ ಡೈಲಿ ಇವನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಡೇ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ವಿಶ್ವಂಗೆ ಸ್ವಲ್ಪ ಬೇಜಾರಾಗುತ್ತೆ. ಮಿತ್ರ ಹೇಳ್ತಾಳೆ ಏನು ಬೇಜಾರ್ ಮಾಡ್ಕೋಬೇಡ, ಊರಿಗೆ ಹೋದ್ಮೇಲೆ ಕಾಲ್ ಮಾಡಿ ನಮ್ ತಂದೆ ಜೊತೆ ಮಾತಾಡಿಸ್ತೀನಿ ಅಂತ. ಅವಳು ಊರಿಗೆ ಹೋದ್ಮೇಲೆ ವಿಶ್ವ ಫ್ರೆಂಡ್ಸ್ಗೆ ಹೇಳ್ತಾನೆ, ನಾನು ಮಿತ್ರಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಹಾಗೇನೆ ನಮ್ ಕಂಪನಿ ಬಿಟ್ಟು ಮೂವ್ ಆನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಗೂ ಮಿತ್ರಗೆ HR ಅಂತ ಸುಳ್ಳು ಹೇಳ್ಬಿಟ್ಟೆ, ಅದನ್ನೇ ನಿಜ ಮಾಡ್ಬೇಕು. ಅಂದ್ರೆ ಹೊಸದಾಗಿ HR ಕಂಪನಿ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ನೀವು ಇದೇ ಕಂಪನಿಯಲ್ಲೇ ವರ್ಕ್ ಮುಂದುವರಿಸಿ ಅಂತ. ಫ್ರೆಂಡ್ಸ್ ಕೂಡ ಇವನ್ ನಿರ್ಧಾರಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ವಿಶ್ವಂಗೆ ಮಂಜುನಾಥ್ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ. ಅವನಿಗೆ ಹೇಳಿ HR ಕಂಪನಿ ಶುರು ಮಾಡೋದಕ್ಕೆ ಬೇಕಾದ ಐಡಿಯಾ ಕೇಳ್ತಾನೆ. ಹಾಗೇನೆ ಮಿತ್ರ ರೂಮ್ ನಲ್ಲಿ ಒಂದು ಮಾನಿಟರ್ ಇಟ್ಟು ದೊಡ್ಡ ಸಿಸ್ಟಮ್ ರೆಡಿ ಮಾಡಿಸ್ತಾನೆ. ಮಿತ್ರ ಊರಿಂದ ರಿಟರ್ನ್ ಬಂದಾಗ ಈ ಸಿಸ್ಟಮ್ ನೋಡಿ ಫುಲ್ ಖುಷಿ ಆಗ್ಬಿಡ್ತಾಳೆ. ರಾತ್ರಿ ಅವಳಿಗೆ ಒಂದು ಮೇಲ್ ಕಳಿಸಿ ಅದನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಆಕ್ಚುಲಿ ವಿಶ್ವ ಇವಳು ಸಮ್ಟೈಮ್ಸ್ ಕ್ರಿಸ್ಟಿ ಜೊತೆ ಇದ್ದಾಗ ರೆಕಾರ್ಡ್ ಮಾಡಿದ ವಿಡಿಯೋ ಕಳ್ಸಿರ್ತಾನೆ. ಹಾಗೇನೆ ವಿಶ್ವ ಇವಳಿಗೆ ಪ್ರಪೋಸ್ ಮಾಡಿರೋ ವಿಡಿಯೋನ ಕೂಡ ರೆಕಾರ್ಡ್ ಮಾಡಿ ಕಳ್ಸಿರ್ತಾನೆ. ಆ ವಿಡಿಯೋನಲ್ಲಿ ಏನಿದೆ ಅಂದ್ರೆ, ಫಸ್ಟ್ ಟೈಮ್ ನಿನ್ ವಾಯ್ಸ್ ಕೇಳಿ ನನಗೆ ಇಷ್ಟ ಆಯ್ತು, ಮುಖ ನೋಡ್ದೆ ಲವ್ ಮಾಡೋದಕ್ಕೆ ಶುರು ಮಾಡ್ದೆ. ನೀನು ಊರಿಗೆ ಹೋಗ್ತೀನಿ ಅಂದಾಗ ನನ್ಗೆ ತುಂಬಾ ಬೇಜಾರಾಯ್ತು, ನೀನಿಲ್ದೆ ನನ್ನಿಂದ ಇರೋದಕ್ಕಾಗಲ್ಲ ಅಂತ. ವಿಡಿಯೋ ಎಂಡ್ ಆದ್ಮೇಲೆ ವಿಶ್ವ ಹೇಳ್ತಾನೆ, ಈಗ್ಲೇ ಟೆನ್ಷನ್ ಆಗ್ಬೇಡ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳು ಅಂತ. ಈಗ 2-3 ದಿನ ಆದ್ರೂ ಮಿತ್ರ ಕಡೆಯಿಂದ ನೋ ರೆಸ್ಪಾನ್ಸ್. ಇದ್ರಿಂದ ಇವನಿಗೆ ಗಾಬರಿ ಆಗ್ತಿದೆ. ಕ್ರಿಸ್ಟಿ ಹತ್ರ ಕೇಳಿದಾಗ ಅವಳೇನು ರಿಪ್ಲೈ ಮಾಡ್ತಿಲ್ಲ, ಸ್ವಲ್ಪ ವೆಯ್ಟ್ ಮಾಡು ನೋಡೋಣ ಅಂತ ಹೇಳ್ತಾಳೆ. ಇವನ್ ಕಾಲ್ ಮಾಡಿದ್ರುನು ಅವಳು ಪಿಕ್ ಮಾಡ್ತಾ ಇಲ್ಲ. ವಿಶ್ವ ಅಪ್ಸೆಟ್ ಆಗಿದ್ದಾನೆ, ಅವಳಿಗೆ ನಾನು ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂತ. ವಿಷಯ ಗೊತ್ತಾಗಿದ್ರಿಂದ ಫ್ರೆಂಡ್ಸ್ ಕೂಡ ಸಮಾಧಾನ ಮಾಡ್ತಾರೆ. ಟೆನ್ಷನ್ ಆಗ್ಬೇಡ ಮಗ, ಸ್ವಲ್ಪ ವೆಯ್ಟ್ ಮಾಡು ಅಂತ. ಕೊನೆಗೆ ಒಂದಿನ ವಿಶ್ವಂಗೆ ಏನೋ ಪಾರ್ಸಲ್ ಬಂದಿದೆ. ಓಪನ್ ಮಾಡಿ ನೋಡಿದ್ರೆ ರಾಧಾಕೃಷ್ಣ ಇರೋ ಪೇಂಟಿಂಗ್ ಕಳ್ಸಿದ್ದಾಳೆ. ಅಂದ್ರೆ ಈ ಪೇಂಟಿಂಗ್ ನ ಕಳ್ಸೋದ್ರ ಮೂಲಕ ಅವಳು ಕೂಡ ಇವನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದರಿಂದ ವಿಶ್ವ ಫುಲ್ ಹ್ಯಾಪಿ. ಕೊನೆಗೆ ಮಿತ್ರನೇ ಕಾಲ್ ಮಾಡಿ, ಈ ಪೇಂಟಿಂಗ್ ನ ನಿನ್ಗೆ ಕಳ್ಸಿದ್ಮೇಲೆ ಅದ್ರ ಮೂಲಕ ನಿನ್ನ ಲವ್ ಮಾಡ್ತಿರೋ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ, ಅದಕ್ಕೆ 3 ದಿನ ಟೈಮ್ ಬೇಕಾಯ್ತು, ಅದ್ರಿಂದಾನೆ ನೀನ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಮಿತ್ರ ಕಾಲ್ ಮಾಡಿ ಅಳ್ತಾ ಇದ್ದಾಳೆ. ಏನ್ ವಿಷಯ ಅಂತ ಕೇಳಿದಾಗ ನ್ಯೂಸ್ ನೋಡು ಅಂತ ಹೇಳ್ತಾರೆ. ವಿಷಯ ಏನಂದ್ರೆ ದೇಶದಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಲಾಕ್ ಡೌನ್ ಅನೌನ್ಸ್ ಆಗಿದೆ. ವಿಶ್ವ ಏನ್ ಅನ್ಕೊಂಡಿದ್ದ ಅಂದ್ರೆ ನಾಳೆ ಮಿತ್ರನ ಮೀಟ್ ಆಗೋದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅನ್ಕೊಂಡಿದ್ದ. ಆದ್ರೆ ಈಗ ಲಾಕ್ ಡೌನ್ ಅನೌನ್ಸ್ ಆಗಿದೆ. ಸ್ಟೇಟ್ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಇವನಿಂದ ಬ್ಯಾಂಗ್ಳೂರ್ಗೆ ಹೋಗೋದಕ್ಕಾಗಲ್ಲ. ಅದಕ್ಕೇನೆ ಮಿತ್ರ ಅಳ್ತಾ ಇರೋದು. ಇವನಿಗೂ ತುಂಬಾ ಹರ್ಟ್ ಆಗುತ್ತೆ. ಅಂದ್ರೂನು ಮಿತ್ರಗೆ ಸಮಾಧಾನ ಮಾಡ್ತಾನೆ. ತಲೆ ಕೆಡಿಸ್ಕೋಬೇಡ, ಲಾಕ್ ಡೌನ್ ಓಪನ್ ಆದ್ಮೇಲೆ ಬಂದು ಮೀಟ್ ಆಗ್ತೀನಿ, ಅಲ್ಲಿ ತನಕ ಈ ಕಾಲ್ ಕಟ್ ಮಾಡಲ್ಲ. ಸ್ಕ್ರೀನ್ ಆಫ್ ಆದ್ರೆ ತಾನೆ ನೀನು ನನ್ನಿಂದ ದೂರ ಇದ್ದೀನಿ ಅಂತ ಅನ್ಸೋದು. ನಾನು ನಿನ್ನ ಮೀಟ್ ಆಗೋವರೆಗೂ ಸ್ಕ್ರೀನ್ ಆಫ್ ಆಗಲ್ಲ ಅಂತ. ಸೊ ಹೀಗೆ ಡೈಲಿ ನಾನ್ ಸ್ಟಾಪ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಫ್ರೆಂಡ್ಸ್ ಕೂಡ ಲಾಕ್ ಡೌನ್ ಆಗಿರೋದ್ರಿಂದ ಟೆನ್ಷನ್ ಆಗಿದ್ದಾರೆ. ಇನ್ನೊಂದು ಕಡೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಲಾಕ್ ಡೌನ್ ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಇಂಟರ್ ಸ್ಟೇಟ್ ಬಾರ್ಡರ್ ಓಪನ್ ಆದ ತಕ್ಷಣ ಹೇಗಾದ್ರೂ ಬ್ಯಾಂಗ್ಳೂರ್ಗೆ ಬಂದು ನಿನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾನೆ. ಹೀಗೆ ಮಾತಾಡ್ತಾ ಇರುವಾಗ ಮಿತ್ರ ಹಾಗೂ ಕ್ರಿಸ್ಟಿ ಇದ್ದ ರೂಮ್ ನ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ನೀವಿಬ್ರು ಮಾತಾಡ್ತಾ ಇರಿ, ನಾನೋಗ್ ನೋಡ್ತೀನಿ ಅಂತ ಕ್ರಿಸ್ಟಿ ಡೋರ್ ಓಪನ್ ಮಾಡೋದಕ್ಕೆ ಹೋಗ್ತಾಳೆ. ನೋಡಿದ್ರೆ ಯಾರೋ ಸ್ಟ್ರೇಂಜರ್ ಕ್ರಿಸ್ಟಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದ್ರಿಂದ ಮಿತ್ರ ಕೂಡ ಏನು ಅಂತ ನೋಡೋದಕ್ಕೆ ಹೋದಾಗ ಅವಳನ್ನ ಕೂಡ ಓಡಿಸ್ಕೊಂಡು ಬರ್ತಾನೆ. ಇದ್ರಿಂದ ವಿಶ್ವಂಗೆ ಗಾಬರಿ ಆಗ್ತಿದೆ. ಶಾಕಿಂಗ್ಲಿ ಒಳಗಡೆ ಬಂದಿದ್ದ ಸ್ಟ್ರೇಂಜರ್ ಕ್ರಿಸ್ಟಿ ಹೊಟ್ಟೆಗೆ ಚಾಕುವಿಂದ ಚುಚ್ಚು ಬಿಡ್ತಾನೆ. ಮಿತ್ರ ಗಾಬರಿ ಆಗಿದ್ದಾಳೆ. ವಿಶ್ವಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಇದನ್ನ ನೋಡಿದ್ದ ಆ ಸ್ಟ್ರೇಂಜರ್ ಫೋನ್ ಏನಾದ್ರೂ ಮಾಡಿದ್ರೆ ನಿನ್ ಲವರ್ ಕತೆ ಮುಗಿಸ್ಬಿಡ್ತೀನಿ ಅಂತ. ಸೊ ಅದರಿಂದ ವಿಶ್ವ ಸೈಲೆಂಟ್ ಆಗ್ಬಿಡ್ತಾನೆ. ಇವ್ನ್ ಯಾರು, ಯಾಕೆ ಕ್ರಿಸ್ಟಿ ಮೇಲೆ ಅಟ್ಯಾಕ್ ಮಾಡ್ದ ಅಂತ ಗೊತ್ತಿಲ್ಲ. ಏನ್ ಬೇಕು ಅಂತ ಕೇಳಿದಾಗ ಅವನೇನು ರಿಪ್ಲೈ ಮಾಡ್ತಿಲ್ಲ. ಮಿತ್ರನ ಚೇರ್ ಮೇಲೆ ಕೂರ್ಸಿ ಕಟ್ಟ ಹಾಕ್ತಾನೆ. ವಿಶ್ವ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡು, ಇಲ್ಲ ಅಂದ್ರೆ ನನ್ ಫ್ರೆಂಡ್ ಸತ್ತೋಗ್ತಾಳೆ ಅಂತ. ನಿನಗೆ ದುಡ್ಡು ಬೇಕಾದ್ರೆ ಹೇಳು, ಕಳಿಸ್ತೀನಿ. ಮೇ ಬಿ ಇವನು ಕಳ್ಳ ಅಂತ ವಿಶ್ವ ಅನ್ಕೊಂಡಿದ್ದಾನೆ. ಆದ್ರೆ ಇವನು ಏನು ರಿಪ್ಲೈ ಮಾಡ್ತಿಲ್ಲ. ಮಿತ್ರ ಬಾಯಿಗೆ ಬಟ್ಟೆ ಕಟ್ತಾನೆ. ವಿಶ್ವ ಅವಳನ್ನ ಬಿಟ್ಬಿಡು ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ನು ಕೇರ್ ಮಾಡ್ತಾನೆ ಇಲ್ಲ. ಕ್ರಿಸ್ಟಿ ಏನಾದ್ರೂ ನಿನ್ಗೆ ದುಡ್ಡು ಕೊಡ್ಬೇಕಿತ್ತ, ಅದಕ್ಕೆ ಅವಳ ಮೇಲೆ ಅಟ್ಯಾಕ್ ಮಾಡ್ದ, ಹಾಗೇನಾದ್ರೂ ಇದ್ರೆ ಹೇಳು, ನಾನ್ ನಿನ್ಗೆ ಪೇ ಮಾಡ್ತೀನಿ ಅಂತ. ಈಗ ಸ್ಟ್ರೇಂಜರ್ ಹೇಳ್ತಾನೆ, ಫಸ್ಟ್ ನಿನ್ ಫೋನ್ ನ ಸ್ವಿಚ್ ಆಫ್ ಮಾಡು. ವಿಶ್ವ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ. ಆ ಸ್ಟ್ರೇಂಜರ್ ಹತ್ರ ಶಾರ್ಪ್ ಆದ ಸಿಸರ್ಸ್ ಎಲ್ಲ ಇದೆ. ಅದ್ರಿಂದ ಮಿತ್ರ ಕೈ ಬೆರಳನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ ನೋಡಿ ವಿಶ್ವಂಗೆ ತುಂಬಾ ಭಯ ಆಗ್ತಿದೆ. ಅಷ್ಟರಲ್ಲಿ ವಿಶ್ವನ್ ರೂಮ್ ನಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ಆ ಸ್ಟ್ರೇಂಜರ್ ಹೇಳ್ತಾನೆ, ಹೋಗಿ ಡೋರ್ ಓಪನ್ ಮಾಡು, ಆದ್ರೆ ಜಾಸ್ತಿ ಬುದ್ಧಿವಂತಿಕೆ ಯೂಸ್ ಮಾಡಬೇಡ ಅಂತ. ನೋಡಿದ್ರೆ ಬಂದಿರೋದು ಅವನ್ ಫ್ರೆಂಡ್. ಈ ವಿಷಯ ಗೊತ್ತಾಗಿದ್ರಿಂದ ಆ ಸ್ಟ್ರೇಂಜರ್ ಅವರಿಬ್ಬರನ್ನ ಬೇರೆ ರೂಮ್ಗೆ ಹೇಳ್ಕೊಂಡು ಹೋಗಿರ್ತಾನೆ. ಈ ಕಡೆ ಫ್ರೆಂಡ್, ಮಿತ್ರ ರೂಮ್ ಅಲ್ಲಿ ಇಲ್ಲ ಅಲ್ವಾ, ಮತ್ತೆ ಯಾಕೆ ಬರೀ ರೂಮ್ ನ ನೋಡ್ಕೊಂಡು ಕೂತಿದ್ಯಾ ಅಂತ. ಅಷ್ಟರಲ್ಲಿ ಪಕ್ಕದ ರೂಮ್ ಇಂದ ಕ್ರಿಸ್ಟಿ ತೆವಳ್ಕೊಂಡು ಬರ್ತಾ ಇರೋದ್ ನೋಡಿ ಇಬ್ರಿಗೂ ಗಾಬರಿ ಆಗುತ್ತೆ. ಹಾಗೆ ನಿಮ್ ಮಿತ್ರನ ಚೇರ್ ಸಮೇತ ಹೇಳ್ಕೊಂಡು ಬರ್ತಾನೆ. ಫ್ರೆಂಡ್ ಪೊಲೀಸ್ಗೆ ಹೇಳೋಣ ಯಾರಿವನು ಅಂತ ಕೇಳ್ತಾ ಇದ್ದಾನೆ. ಆಗ ಸ್ಟ್ರೇಂಜರ್ ವಿಶ್ವಂಗೆ ಹೇಳ್ತಾನೆ, ನಿನ್ ಫ್ರೆಂಡ್ ಏನಾದ್ರೂ ಪೊಲೀಸ್ ಹತ್ರ ಹೋದ್ರೆ ನಿನ್ ಫ್ರೆಂಡ್ಗೆ ಆದ ಗತಿನೇ ನಿನ್ ಲವ್ವರ್ಗೂ ಆಗುತ್ತೆ. ಸೊ ಅದಕ್ಕೆ ಅವನ್ನ ಕಟ್ಟಾಕು ಅಂತ. ವಿಶ್ವಂಗೆ ಬೇರೆ ದಾರಿ ಇಲ್ದೆ ಹಾಗೇನೆ ಮಾಡ್ತಾನೆ. ಸರ್, ನೀವು ಹೇಳ್ದಂಗೆಲ್ಲ ಮಾಡ್ತಾ ಇದ್ದೀನಿ, ಅವರಿಬ್ಬರನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅವನು ಅನ್ಕಾನ್ಶಿಯಸ್ ಆಗಿದ್ದ ಕ್ರಿಸ್ಟಿನ ಪಕ್ಕದ ರೂಮ್ಗೆ ಹೇಳ್ಕೊಂಡು ಹೋಗ್ತಾನೆ. ಇವನ್ ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ದೆ ವಿಶ್ವಂಗೆ ತಲೆ ಕೆಟ್ಟು ಹೋಗ್ತಿದೆ. ಅವನ್ ಮರೆಯಾದ ಗ್ಯಾಪ್ ನಲ್ಲಿ ವಿಶ್ವ ಬೆಂಗಳೂರಿನಲ್ಲಿ ಇರೋ ಇವನ್ ಫ್ರೆಂಡ್ ಮಂಜುನಾಥ್ಗೆ ಹೀಗೆ ಮಿತ್ರ ಡೇಂಜರ್ ನಲ್ಲಿ ಇದ್ದಾಳೆ ಅಂತ ಮೇಲ್ ಕಳಿಸ್ತಾನೆ. ಅವನ್ ಬ್ಯುಸಿ ಇರೋದ್ರಿಂದ ಇನ್ನೂ ಮೇಲ್ ನೋಡಿಲ್ಲ. ಈಗ ಸ್ಟ್ರೇಂಜರ್ ಹೇಳ್ತಾನೆ, ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದು ನೀನೇ ವಿಶ್ವ ಅಂತ. ಇದನ್ ಕೇಳಿ ವಿಶ್ವಂಗೆ ಗಾಬರಿ ಆಗುತ್ತೆ. ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ 3.5 ವರ್ಷ ಟೈಮ್ ಬೇಕಾಯ್ತು, ಕೊನೆಗೂ ನಿನ್ ಬಗ್ಗೆ ಹೇಗೋ ಗೊತ್ತಾಯ್ತು. ಇದನ್ ಕೇಳಿ ವಿಶ್ವಂಗೆ ಇನ್ನಷ್ಟು ಭಯ ಆಗ್ತಿದೆ. ನಿನ್ ಟೀಮ್ ಅಲ್ಲಿರೋ ಪ್ರತಿಯೊಬ್ಬರ ಬಗ್ಗೆನೂ ನನ್ಗೆ ಗೊತ್ತು. ಹಾಗೇನೆ ನೀನು ಮಿತ್ರನ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ರೈಟ್ ಟೈಮ್ ಅಲ್ಲಿ ಎಂಟರ್ ಆಗಿದ್ದೀನಿ. ನಿನ್ನ ಈಸಿಯಾಗಿ ಸಾಯೋಕ್ ಬಿಡಲ್ಲ. ನೀನು ಇಷ್ಟಪಡೋರು ನಿನ್ ಕಣ್ ಮುಂದೆ ಸಾಯೋದ್ನ ನೀನ್ ನೋಡ್ಬೇಕು ಅಂತ. ಅದಿರ್ಲಿ, ನಿನ್ ಬಗ್ಗೆ ಮಿತ್ರಗೆ ಗೊತ್ತಿಲ್ಲ, ನೀನ್ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ನಿನ್ ಬಗ್ಗೆ ಇರೋ ಡಾರ್ಕ್ ಸೀಕ್ರೆಟ್ ಗಳನ್ನ ಮಿತ್ರಗೆ ಹೇಳು, ಇಲ್ಲ ಅಂದ್ರೆ ಇವಳ ಕತೆ ಮುಗಿಸ್ಬಿಡ್ತೀನಿ ಅಂತ. ಈಗ ಬೇರೆ ದಾರಿ ಇಲ್ದೆ ವಿಶ್ವ ಅವನ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ್ಲೇ ಕೆಲವೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ವಿಶ್ವ ಹಾಗೂ ಅವನ್ ಫ್ರೆಂಡ್ಸ್ ಸಾಧಾರಣ ವ್ಯಕ್ತಿಗಳಲ್ಲ. ಇವರೆಲ್ಲ ಮೋಸ್ಟ್ ಡೇಂಜರಸ್ ಹ್ಯಾಕರ್ಸ್ ಆಗಿರ್ತಾರೆ. ಅಂದ್ರೆ ಇವರೆಲ್ಲ ಸೈಬರ್ ಕ್ರಿಮಿನಲ್ಸ್. ದೊಡ್ಡ ದೊಡ್ಡ ಕಂಪನಿ ಸಿಸ್ಟಮ್ ನ ಹ್ಯಾಕ್ ಮಾಡಿ ಡೇಟಾ ಕದ್ದು ಅದನ್ನ ಡಾರ್ಕ್ ನೆಟ್ ನಲ್ಲಿ ಮಾರಿ ಹಣ ಮಾಡ್ತಾ ಇರ್ತಾರೆ. ಇವರಿಗೆಲ್ಲ ಒಂದು ಕೋಡ್ ನೇಮ್ ಇದೆ. ವಿಶ್ವನ್ ಹೆಸರು ಆಲ್ಫಾ. ಇವನೇ ಟೀಮ್ ಲೀಡರ್. ಇವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಖಾನ್ ಅನ್ನುವ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ನ ಆಫೀಸರ್ ಟ್ರೈ ಮಾಡಿದ್ರು. ಆದ್ರೆ ಈ ವಿಷಯ ತಿಳ್ಕೊಂಡಿದ್ದ ಇವರೆಲ್ಲ ಎಸ್ಕೇಪ್ ಆಗಿರ್ತಾರೆ. ಅದೇ ಸೀನ್ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ದು. ಆದ್ರೆ ಯಾವಾಗ ನಿನ್ನ ನೋಡಿದ್ನೋ ಆಗ್ಲೇ ಇದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ಹೀಗೆಲ್ಲ ಆಗೋಯ್ತು ಅಂತ. ಇದನ್ ಕೇಳಿ ಮಿತ್ರಗೆ ಶಾಕ್ ಆಗುತ್ತೆ. ಈಗ ಸ್ಟ್ರೇಂಜರ್, ನಿನ್ ಫ್ರೆಂಡ್ಸ್ ಒರಿಜಿನಲ್ ಐಡಿ ಹಾಗೇನೆ IP ಅಡ್ರೆಸ್ ಹೇಳು, ನಾನು ಖಾನ್ಗೆ ಕಳಿಸ್ತೀನಿ ಅಂತ. ನನ್ ಮಾತ್ ಕೇಳಿ ಅವರೆಲ್ಲ ಕೈ ಜೋಡಿಸಿದ್ರು. ಈಗ ಅವ್ರ ಬಗ್ಗೆ ಡೀಟೇಲ್ಸ್ ಕೊಟ್ರೆ ಅವ್ರಗಳ ಲೈಫ್ ಹಾಳಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಇವನು ಕೇಳ್ತಾನೆ ಇಲ್ಲ. ನಿನ್ ಲವ್ವರ್ನ ಕೊಂದು ಬಿಡ್ತೀನಿ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದೆ ವಿಶ್ವ ಉಳಿದಿರೋ ಇಬ್ರು ಫ್ರೆಂಡ್ಸ್ ಅಂದ್ರೆ ಸದಾ ಹಾಗೂ ಅಶ್ರಫ್ ಅವರಿಬ್ರು ಒರಿಜಿನಲ್ IP ಅಡ್ರೆಸ್ ಹಾಗೇನೆ ಲೊಕೇಶನ್ ನ ಈ ಸ್ಟ್ರೇಂಜರ್ ಫೋನ್ಗೆ ಕಳಿಸ್ತಾನೆ. ಅವನು ಅವರಿಬ್ರು IP ಅಡ್ರೆಸ್ ಜೊತೆಗೆ ಇಲ್ಲಿ ನಡೀತಾ ಇರೋದ್ನ ಲೈವ್ ಆಗಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಖಾನ್ ಅವರಿಗೆ ಕಳಿಸ್ತಾನೆ. ವಿಶ್ವ ಕತೆ ಮುಗೀತು ಅಂತ ಟೆನ್ಷನ್ ಆಗಿದ್ದಾನೆ. ಈ ಕಡೆ ಖಾನ್ ಅಂಡ್ ಟೀಮ್ ಆ ಸ್ಟ್ರೇಂಜರ್ ಕಳಿಸಿದ IP ಅಡ್ರೆಸ್ ನ ನೋಡಿ ಶಾಕ್ ಆಗ್ತಾರೆ. ಇವರೆಲ್ಲ ಡೇಂಜರಸ್ ಹ್ಯಾಕರ್ಸ್. ಇವರಿಗೋಸ್ಕರನೇ ಹುಡುಕ್ತಾ ಇದ್ವಿ. ಅಂದ್ರೆ ಇನ್ನಿಬ್ರು, ಮಾಂಬಾ ಅಂದ್ರೆ ಕ್ರಿಸ್ಟಿ, ಆಲ್ಫಾ ಅಂದ್ರೆ ವಿಶ್ವ. ಇವರಿಬ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಅಶ್ರಫ್ ಹಾಗೂ ಸದಾ ಬಗ್ಗೆ ಗೊತ್ತಾಗಿರುತ್ತೆ. ಅವ್ರ ಲೊಕೇಶನ್ ನಲ್ಲಿ ಇರುವ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಇದನ್ನ ನಮ್ಗೆ ಕಳ್ಸಿರೋ ಸ್ಟ್ರೇಂಜರ್ ಯಾರು ಅಂತ ಬಂದಿರೋ ಮೇಲ್ ಚೆಕ್ ಮಾಡಿದಾಗ ಲೈವ್ ಲೊಕೇಶನ್ ಸಮೇತ ಶೇರ್ ಮಾಡಿದ್ದಾನೆ ಆ ಸ್ಟ್ರೇಂಜರ್. ಇದನ್ನ ನೋಡಿ ಖಾನ್ ಅಂಡ್ ಟೀಮ್ಗೆ ಗಾಬರಿ ಆಗುತ್ತೆ. ಆ ಸ್ಟ್ರೇಂಜರ್ ಆಲ್ಫಾ ಅಂದ್ರೆ ವಿಶ್ವಂಗೆ ಹೆದರಿಸಿ ಇಬ್ರು ಫ್ರೆಂಡ್ಸ್ ನ IP ಅಡ್ರೆಸ್ ನ ತಿಳ್ಕೊಂಡು ನಮ್ಗೆ ಕಳ್ಸಿದ್ದಾನೆ. ಹಾಗೇನೆ ಒಂದು ಹುಡುಗಿ ಡೇಂಜರ್ ನಲ್ಲಿ ಇದ್ದಾಳೆ, ಅವಳನ್ನ ಸೇವ್ ಮಾಡ್ಬೇಕು ಅಂತ.
ಈ ಕಡೆ ವಿಶ್ವ ರಿಕ್ವೆಸ್ಟ್ ಮಾಡ್ತಾನೆ, ನನ್ ಫ್ರೆಂಡ್ಸ್ ನನ್ನಿಂದ ದೂರ ಮಾಡ್ಬಿಟ್ಟೆ, ಮಿತ್ರನನ್ನ ಒಪ್ಕೋತಾಳ ಇಲ್ವೋ ಗೊತ್ತಿಲ್ಲ, ನೀನ್ ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ಆ ಸ್ಟ್ರೇಂಜರ್ ಹೇಳ್ತಾನೆ, ಫಸ್ಟ್ ನಿನ್ ಪೇರೆಂಟ್ಸ್ ಗೆ ಕಾಲ್ ಮಾಡಿ ನಿನ್ ಬಗ್ಗೆ ಹೇಳು, ಇಲ್ಲ ಅಂದ್ರೆ ನಿನ್ ಲವರ್ ಕತೆ ಅಷ್ಟೇ ಅಂತ. ಸೊ ಈಗ ವಿಶ್ವ ಅವ್ರ ತಾಯಿಗೆ ಕಾಲ್ ಮಾಡಿ ಅವನ್ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾನೆ. ಅಂದ್ರೆ ಅವ್ನ್ ಮಾಡ್ತಿರೋ ಇಲ್ಲಿಗಲ್ ಕೆಲ್ಸದ ಬಗ್ಗೆ ಹೇಳಿದ್ರಿಂದ ಅವ್ರ ತಾಯಿ ಗಾಬರಿಯಾಗಿ ಅನ್ಕಾನ್ಶಿಯಸ್ ಆಗಿದ್ರಿಂದ ವಿಶ್ವ ಅವ್ರ ತಂಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರೋದಾಗಿ ಹೇಳ್ತಾಳೆ. ಇದ್ರಿಂದ ವಿಶ್ವಂಗೆ ಗಾಬರಿ ಆಗುತ್ತೆ. ಆ ಸ್ಟ್ರೇಂಜರ್ ಹೇಳ್ತಾನೆ, ಈಗ ಗೊತ್ತಾಯ್ತಾ ನೀನ್ ಮಾಡಿರೋ ಕೆಲ್ಸದಿಂದ ಎಷ್ಟು ಜನ ಹೀಗೇನೆ ಪೇನ್ ಅನುಭವಿಸಿರ್ಬೋದು ಅಂತ. ಈಗ ಆ ಸ್ಟ್ರೇಂಜರ್ ಗ್ಯಾಸ್ ಸಿಲಿಂಡರ್ ತಂದು ಗ್ಯಾಸ್ ಲೀಕ್ ಮಾಡಿ ಮಿತ್ರನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಇದ್ರಿಂದ ವಿಶ್ವಂಗೆ ಗಾಬರಿಯಾಗಿ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಅವಳನ್ನ ಬಿಟ್ಬಿಡು ಅಂತ. ಅಷ್ಟರಲ್ಲಿ ಕೊರಿಯರ್ ಬಂದಿದ್ರಿಂದ ಆ ಸ್ಟ್ರೇಂಜರ್ ಡೋರ್ ಓಪನ್ ಮಾಡಿ ಪಾರ್ಸಲ್ ರಿಸೀವ್ ಮಾಡ್ತಾನೆ. ಆಕ್ಚುಲಿ ವಿಶ್ವ ಮಿತ್ರಗೋಸ್ಕರ ಕಳ್ಸಿದ್ದ ಗಿಫ್ಟ್ ಬಂದಿರುತ್ತೆ, ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಇದೆ. ಅದನ್ನ ಕನೆಕ್ಟ್ ಮಾಡಿ ನಿನ್ ಲವರ್ ಏನೋ ಮೆಸೇಜ್ ಕಳ್ಸಿದ್ದಾನೆ ನೋಡು ಅಂತ ಪ್ಲೇ ಮಾಡ್ತಾನೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ವಿಶ್ವ ಆ ವಿಡಿಯೋನಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ನಿನ್ ಹತ್ರ ಕೆಲವೊಂದು ವಿಷಯ ಹೈಡ್ ಮಾಡಿದ್ದೀನಿ, ನಿನ್ಗೆ ಹೇಳ್ದೆ ಹೋದ್ರೆ ಮೋಸ ಮಾಡ್ದಂಗೆ ಆಗುತ್ತೆ. ನಾನೊಬ್ಬ ಸೈಬರ್ ಕ್ರಿಮಿನಲ್, ನಿಮ್ ಫ್ಯಾಮಿಲಿ ಈ ಪರಿಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ. ನಾನೇ ನಿಮ್ ತಂದೆ ವರ್ಕ್ ಮಾಡ್ತಿದ್ದ ಕಂಪ್ನಿ ಸಿಸ್ಟಮ್ ನ ಹ್ಯಾಕ್ ಮಾಡಿ ಡೇಟಾ ಕದ್ದು ಬೇರೆ ಅವರಿಗೆ ಮಾರ್ಬಿಟ್ಟೆ. ಅದು ನಿಮ್ ತಂದೆ ಸಿಸ್ಟಮ್ ಇಂದಾನೆ ಹೋಗಿರೋದ್ರಿಂದ ಅವ್ರ ಮೇಲೆ ಆರೋಪ ಬಂದಿದೆ. ನೀನು ನಿಮ್ ತಂದೆ ಬಗ್ಗೆ ಹೇಳ್ದಾಗ್ಲೇ ನನ್ಗೆ ಗಾಬರಿ ಆಯ್ತು. ಅವತ್ತಿಂದ ಇದನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲ ನಿನ್ಗೋಸ್ಕರನೇ ಅಂತ. ಮಿತ್ರಗೆ ಶಾಕ್. ಇನ್ನೊಂದು ಕಡೆ ವಿಶ್ವ ತಪ್ಪನ್ನ ತಿದ್ಕೊಂಡಿದ್ದಾನೆ ಅಂತ ಸಮಾಧಾನ ಕೂಡ ಆಗುತ್ತೆ. ಹಾಗೇನೆ ವಿಡಿಯೋ ಎಂಡಿಂಗ್ ನಲ್ಲಿ ಇಷ್ಟು ವಿಷಯ ಗೊತ್ತಾದ್ಮೇಲೆ ನೀನು ಏನೇ ಡಿಸಿಷನ್ ತಗೊಂಡ್ರು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಈಗ ಆ ಸ್ಟ್ರೇಂಜರ್ ಅವ್ನ್ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇವನೊಂದು ಪೇ ಆಪ್ ನ ಡೆವಲಪ್ ಮಾಡಿ ಅದನ್ನ ಲಾಂಚ್ ಮಾಡಿದ್ದ. ಅದಕ್ಕೋಸ್ಕರ ತುಂಬಾ ಸಾಲ ಕೂಡ ಮಾಡ್ಕೊಂಡಿರ್ತಾನೆ. ಕೊನೆಗೂ ಆಪ್ ಲಾಂಚ್ ಆಗಿ ಸಕ್ಸಸ್ ಕೂಡ ಆಗಿದೆ. ಆದ್ರೆ ರಾತ್ರೋರಾತ್ರಿ ವಿಶ್ವ ಟೀಮ್ ಇವನು ಡೆವಲಪ್ ಮಾಡಿದ್ದ ಆಪ್ ನ ಹ್ಯಾಕ್ ಮಾಡಿ ಡೇಟಾ ಪೂರ್ತಿ ಬೇರೆ ಕಂಪನಿಗೆ ಮಾರ್ಬಿಟ್ರು. ಇದರಿಂದ ಪೊಲೀಸ್ ಕೇಸ್ ಹಾಗೇನೆ ಸಾಲ ಕೊಟ್ಟವ್ರ ಕಾಟ. ಇದನ್ನೆಲ್ಲ ತಡೆಯೋದಕ್ಕೆ ಆಗದೆ ಇವನ್ ವೈಫ್ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದಕ್ಕೆಲ್ಲ ಕಾರಣ ಇವ್ರೆ. ಹಾಗೇನೆ ಇವ್ರಗಳನ್ನ ಕಂಡು ಹಿಡಿಯೋದಕ್ಕೆ ಕಾನ್ ಅಂಡ್ ಟೀಮ್ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಹೇಗೂ ಇವನಿಗೂ ಇಂಟರ್ನೆಟ್ ಬಗ್ಗೆ ಪೂರ್ತಿ ಚೆನ್ನಾಗಿ ಗೊತ್ತಿರುತ್ತೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹುಡುಕಿ ಕೊನೆಗೆ ಇವನ್ನ ಕಂಡು ಹಿಡಿದು ಇಲ್ಲಿಗೆ ಬಂದಿದ್ದಾನೆ. ನಾನು ಅನುಭವಿಸಿರೋ ನೋವು ನೀನು ಕೂಡ ಅನುಭವಿಸ್ಬೇಕು. ಒಂದು ನೀನ್ ಸೂಸೈಡ್ ಮಾಡ್ಕೋ, ಇಲ್ಲ ಅಂದ್ರೆ ನಿನ್ ಲವರ್ ನ ಸಾಯಿಸ್ಬಿಡ್ತೀನಿ ಅಂತ. ಅಷ್ಟರಲ್ಲಿ ವಿಶ್ವ ಮೇಲ್ ಕಳ್ಸಿದ್ದ ಅಲ್ವಾ ಇವನ್ ಫ್ರೆಂಡ್ಗೆ ಮಿತ್ರ ಡೇಂಜರ್ ನಲ್ಲಿ ಇದ್ದಾಳೆ ಅಂತ. ಅವನು ಡೋರ್ ತಟ್ಟಿ ಒಳಗಡೆ ಬಂದಾಗ ಅವನಿಗೂ ಸರಿಯಾಗಿ ಹೊಡಿತಾನೆ. ಈಗ ಸ್ಟ್ರೇಂಜರ್ ವಿಶ್ವಂಗೆ ಹೇಳ್ತಾನೆ, ಇದೇ ನಿನ್ಗೆ ಕೊನೆ ಅವಕಾಶ, ನಿನ್ ಲವರ್ ನ ಬಿಟ್ಬಿಡ್ತೀನಿ, ಆದ್ರೆ ನೀನು ನನ್ ಕಣ್ ಮುಂದೆನೆ ಹ್ಯಾಂಗಿಂಗ್ ಮಾಡ್ಕೊಂಡು ಸಾಯ್ಬೇಕು ಅಂತ. ಹಿಂದೆ ಕೂತ್ಕೊಂಡಿದ್ದ ಮಿತ್ರ ಹೇಳ್ತಾಳೆ, ನೀನ್ ಇವನ್ ಮಾತನ್ನ ಕೇಳಬೇಡ, ನಾನ್ ನಿನ್ನ ಕ್ಷಮಿಸಿದ್ದೀನಿ ಅಂತ. ಆಗ ವಿಶ್ವ ಇವನ್ ಮಾತ್ ಕೇಳಿ, ಕರೆಕ್ಟ್, ನನ್ನಿಂದ ಎಷ್ಟೋ ಕುಟುಂಬ ಬೀದಿಗ್ ಬಂದಿದೆ, ಅಟ್ಲೀಸ್ಟ್ ನನ್ ಲವರ್ಗೋಸ್ಕರ ಆದ್ರೂ ಸತ್ರೆ ನನ್ ಜೀವಕ್ಕೆ ಬೆಲೆ ಇರುತ್ತೆ ಅಂತ ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಅಷ್ಟರಲ್ಲಿ ಮಿತ್ರ ಸ್ಟ್ರೇಂಜರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ವಿಶ್ವ ಕೆಳಗಡೆ ಇಳಿದು ಇವಳಿಗೆ ಎಂಕರೇಜ್ ಮಾಡ್ತಾನೆ, ಅವನ್ನ ಬಿಡಬೇಡ ಅಂತ. ಅಷ್ಟರಲ್ಲಿ ಕಾನ್ ಅಂಡ್ ಟೀಮ್ ಅಲ್ಲಿಗೆ ಬಂದು ಆ ಸ್ಟ್ರೇಂಜರ್ ನ ಅರೆಸ್ಟ್ ಮಾಡಿ ಮಿತ್ರ ಹಾಗೇನೆ ಕ್ರಿಸ್ಟಿನ ಸೇವ್ ಮಾಡ್ತಾರೆ. ವಿಶ್ವಂಗೆ ಹೋದ ಜೀವ ಬಂದಂಗೆ ಆಗುತ್ತೆ. ಈಗ 281 ದಿನಗಳ ನಂತರ ಕಾನ್ ಇವ್ರಗಳಿಗಿದ್ದ ಸ್ಕಿಲ್ ವೇಸ್ಟ್ ಆಗ್ಬಾರ್ದು ಅಂತ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಕೊಡ್ತಾರೆ. ಯಾರೆಲ್ಲ ಇವ್ರಗಳ ತರಾನೇ ಹ್ಯಾಕರ್ಸ್ ಆಗಿರ್ತಾರೋ ಅವ್ರನ್ನ ಟ್ರ್ಯಾಕ್ ಮಾಡಿ ಹಿಡಿಯೋದೇ ಇವ್ರ ಕೆಲಸ. ಸೊ ಮಾಡಿರೋ ತಪ್ಪನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂದ ಹಾಗೆ ಆ ಸ್ಟ್ರೇಂಜರ್ ಹೆಸರು ಸಂದೀಪ್. ಅವನು ರಿಹ್ಯಾಬ್ ಸೆಂಟರ್ ನಲ್ಲಿ ಇದ್ದಾನೆ. ಸದ್ಯದಲ್ಲೇ ನಾರ್ಮಲ್ ಆಗಿ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾನೆ ಅಂತ ಕಾನ್ ಹೇಳ್ತಾರೆ. ಹಾಗೆ ನಿಮ್ ಮಿತ್ರನ ವಿಶ್ವ ಮದ್ವೆ ಆಗಿದ್ದಾನೆ. ಅಷ್ಟರಲ್ಲಿ ಯಾರೋ ಇವರಿಬ್ರು ಇದ್ದ ರೂಮ್ ನ ಡೋರ್ ನಾಕ್ ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.